ಕರ್ನಾಟಕ ಸರ್ಕಾರದಿಂದ ಯಾವುದೇ ತರಹ ದುಡ್ಡು ಬೇಡ, ಸವಲತ್ತುಗಳೇನು ಬೇಡ, ಏನೇ ಇದ್ರು ನೀವು ಇಲ್ಲಿ ಸರ್ಕಾರಿ ಶಾಲೆಗಳಿಗೆ ಕೊಟ್ಕೊಳ್ಳಿ. ಆದ್ರೆ ಮಾತೃಭಾಷೆನ ಕಲಿಬೇಕಾದ್ರೆ ಈ ಮಗು ತನ್ನ ಮಾತೃಭಾಷೆ ರಷ್ಯನ್ನ ಕಲಿತಾ ಇದೆ ಅಂತ ಒಂದು ವಾಕ್ಯ ಹಾಕ್ತಾರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ. ನಮ್ಗಳ ಮಾರ್ಕ್ಸ್ ಕಾರ್ಡ್ ಹೇಗಿರುತ್ತೆ ನಮ್ಮ ಮಕ್ಳದ್ದು ಅಂದ್ರೆ, ಇವ್ರು ಬಹಳ ಒಳ್ಳೆ ಅಂತ ಕ್ಯಾರೆಕ್ಟರ್ ಬೇರೆ ಬರ್ದಿರ್ತಾರೆ, ನಮ್ಗೆ ಆಶ್ಚರ್ಯ ಆಗುತ್ತೆ, ನಮ್ಮ ಮಗುನೇನಾ ಅಂತ ಅಷ್ಟು ಬರ್ದಿರ್ತಾರೆ. ನಾಳೆ ನಮ್ಮ ಮಕ್ಕಳ ಅವರ ಜರ್ಮನ್ ಶಾಲೆ ಮಾರ್ಕ್ಸ್ ಕಾರ್ಡ್ ಅಲ್ಲೂ ಕೂಡ ಈ ಮಗು ತನ್ನ ಮಾತೃಭಾಷೆ ಕನ್ನಡವನ್ನ ಕಲಿತಾ ಇದೆ ಅಂತ ಬರ್ಲಿ ಅನ್ನೋದು ನಮ್ಮ ಒಂದಿದೆ. ನಾವು ಮಾತುಕತೆ ಶುರುವಾಗಿದ್ದು ಕನ್ನಡ ಶಾಲೆ, ಜರ್ಮನ್ ಕನ್ನಡ ಶಾಲೆ, ಕನ್ನಡ ಶಾಲೆ ಜರ್ಮನ್, ಹೀಗೆ ತಳಪ ರಶ್ಮಿ ಅವರು ಇಷ್ಟೆಲ್ಲ ಸಾಹಸ ಕೈ ಹಾಕಿದ್ ಹೇಗೆ ಎಲ್ಲವನ್ನು ಚರ್ಚೆ ಮಾಡಿದ್ವಿ. ಬಟ್ ಆದರೂ ಕೂಡ ಕಟ್ಟ ಕಡಿದಾಗ ಕಾಡುವಂತ ಎಲ್ರಿಗೂ ಪ್ರಶ್ನೆ, ಶಾಲೆ ಭವಿಷ್ಯ ಏನು ಎತ್ತ, ಅದರ ಪಿಲ್ಲರ್ಗಳಿದಾರಲ್ಲ ಅವರ ಎಷ್ಟು ನಾವು ದೀರ್ಘಕಾಲ ತಗೊಂಡು ಹೋಗ್ಬೇಕು ಅಂತಿದ್ಯಾ, ಏನ್ ಕತೆ ಅಂತ ಇದು ಸಹಜವಾಗಿರುತ್ತೆ. ಇನ್ನೊಂದಷ್ಟು ಹೇಳ್ಬೋದಾ ಶಾಲೆ ಬಗ್ಗೆ? ಹಾ, ಸೊ ನಮ್ಮ ಮಾತಲ್ಲಿ ನಿಲ್ಲಿಸಿದ್ವಿ ಅಂದ್ರೆ ವಾರಕ್ಕೊಂದ್ಸಲ ಶಾಲೆ ಅಂತ ಹೇಳಿದ್ದೆ, 2 ತಾಸಿನ ಅವಧಿಯ ಶಾಲೆ ಅಂತ ಹೇಳಿದ್ದೆ. ಸೊ ಶಾಲೆಯಲ್ಲಿ ಏನ್ ಮಾಡ್ತೀವಿ ಅಂತ ಒಂದ್ ಮೇಲ್ನೋಟ ಕೊಡ್ತೀನಿ. ಆನ್ಲೈನ್ ಶಾಲೆ ಇರ್ಲಿ, ಉಪಸ್ಥಿತ ಶಾಲೆ ಇರ್ಲಿ, ನಾವು ರಾಷ್ಟ್ರಗೀತೆ ಒಂದು ಪ್ರಾರ್ಥನೆಯಿಂದ ಶುರು ಮಾಡ್ತೀವಿ. ರಾಷ್ಟ್ರಗೀತೆ, ಪ್ರಾರ್ಥನೆ, ನಾಡಗೀತೆ ಬರುತ್ತಾ? ನಾಡಗೀತೆ ನೆಕ್ಸ್ಟ್ ಮುಂದಿನ ವರ್ಷದಿಂದ ಹೇಳ್ಕೊಡಿ, ಕಲಿಸ್ಬೇಕು. ಇವನ್ ಜನಗಣಮನ ಕೂಡ ಕಲಿಸ್ಬೇಕಾಗಿತ್ತು. ಸೊ ಪ್ರಾರ್ಥನೆ ಮತ್ತೆ ರಾಷ್ಟ್ರಗೀತೆಯಿಂದ ಶುರು ಮಾಡ್ತೀವಿ. ಮೊದಲು 40-45 ನಿಮಿಷ ಪಾಠ ಹೇಳ್ಕೊಡ್ತೀವಿ. ಆಮೇಲೆ ಆಟಗಳು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ, ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಆಟಗಳು ಬಹುತೇಕ ನಮ್ಮ ಆಟಗಳು, ರತ್ತೋ ರಾಯನ್ ಮಗಳೇ, ಜೂಟಾಟ, ಆಮೇಲೆ ಇದು ಏನು ಟೋಪಿ ಬೇಕಾ ಟೋಪಿ, ಅದಂತೂ ತುಂಬಾ ಫೇವ್ರೇಟು. ಎಷ್ಟಪ್ಪ ಎಷ್ಟು, ಇದೆಲ್ಲ ಅದೊಂದು 15-20 ನಿಮಿಷ. ಆಮೇಲೆ ಅವತ್ತು ಏನಾದ್ರು ಒಂದು ಥೀಮ್ ಇದ್ರೆ ಬಣ್ಣಗಳ ಬಗ್ಗೆ, ಸಂಖ್ಯೆಗಳ ಬಗ್ಗೆ, ಯಾಕೆಂದ್ರೆ ನಮ್ಮ 1ನೇ ಕ್ಲಾಸಿನ ಮಕ್ಳಿಗೆ ಅದು ಗೊತ್ತಿರಲ್ಲ ಪಾಪ, ಬಂದು ಸೇರಿರೋ ಮಕ್ಳಿಗೆ ಕನ್ನಡದಲ್ಲಿ ಬಣ್ಣಗಳು, ಸಂಖ್ಯೆಗಳು, ಆ ಒಂದು ಥೀಮ್ ಆಧಾರಿತವಾಗಿ ಒಂದಷ್ಟು ಆಟಗಳನ್ನ ಆಡಿಸ್ತೀವಿ. ಅದಾದ ನಂತರ ಮಕ್ಕಳಿಗೆ ಅಷ್ಟೊತ್ತಿಗೆ ಸಾಕಾಗಿರುತ್ತೆ ಪಾಪ. ಮತ್ತೆ ನಮ್ಮ ಪದ್ಯಗಳು, ಕತೆಗಳು. ಈಗ ನಾಯಿ ಮರಿ ತಿಂಡಿ ಬೇಕೇ ಅಲ್ಲ, ಇವಾಗ ಇದು ನರಿ ಕಂಡಿತು ದ್ರಾಕ್ಷಿ ಹಣ್ಣನ್ನು ಹೇಳ್ಕೊಡ್ತಾ ಇದ್ದೀವಿ. ಸೊ ಈ ಪದ್ಯ ಅಥವಾ ಕಥೆ ಅಥವಾ ಏನು ಹಾಡುಗಳು ಏನಿದೆ ಅದನ್ನ ಒಂದೊಂದು ಕ್ವಾರ್ಟರ್ಗೆ ಒಂದೊಂದು ಹೇಳ್ಕೊಡ್ತೀವಿ ಮಕ್ಕಳಿಗೆ. ಸೊ ಇದು ನಮ್ಮ ಶಾಲೆಯ ಅವಧಿಯಲ್ಲಿ ನಡೀತಿರುವಂತಹ ಚಟುವಟಿಕೆಗಳು. ಇದಲ್ದೇನೆ ಕರಕುಶಲ. ನಾನೊಂದಷ್ಟು ಪೇರೆಂಟ್ಸ್ ಇವ್ರದೆಲ್ಲ ರೆಸ್ಪಾನ್ಸ್ ನೋಡ್ತಿದ್ದೆ ಕಳಿಸಿರೋ ಇದರಲ್ಲಿ. ನೀವ್ ಹೇಳೋದಾದ್ರೆ ಒಬ್ರದ್ದು ಯಾರ ಇವ್ರ ಹೆಸರೇ ರಶ್ಮಿ ಹೆಂಗ್ ಹೇಳಿದ್ರು, ಸವಿತಾ ಹೆಂಗ್ ಹೇಳಿದ್ರು, ಸುರೇಶ್ ಹೆಂಗ್ ಹೇಳಿದ್ರು ಅಂತ ಹೇಳಿದ್ರೆ ಒಂದಷ್ಟು ಬಗ್ಗೆ ಅಭಿಪ್ರಾಯ ಹೇಳ್ಬೋದಾ ನೀವು, ಯಾರೇನ್ ಹೇಳ್ತಾರೆ ಅಂತ ಶಾಲೆ ಬಗ್ಗೆ? ನಮ್ಮ ಶಾಲೆಯಲ್ಲಿ ನಡೀತಿರೋ ಚಟುವಟಿಕೆಯಲ್ಲಿ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ ವಾಲಂಟಿಯರಿಂಗ್ ಟೀಮ್, ನಮ್ಮ ಶಿಕ್ಷಕರ ತಂಡ. ಇವತ್ತು ಒಂದು ಮಗು ಇದ್ರೂ ನಾವು ಶಾಲೆ ನಡೆಸ್ತೀವಿ ಅನ್ನೋ ಸಂಕಲ್ಪ ಇದೆ ನಮ್ದು. ಹಾಗಾಗಿ ಮಕ್ಕಳು ನೋಂದಣಿ ಮೇಲೆ ನಮ್ಮ ಶಾಲೆ ನಡೀತಿಲ್ಲ. ನಮ್ಮ ಏನು ವಾಲಂಟಿಯರ್ಸ್ ಬಂದು ನಾವು ಶಿಕ್ಷಕರ ತಂಡ ಇದ್ದೀವಿ, ಪ್ಲಸ್ ಆಡಳಿತ ಮಂಡಳಿ ನಡೆಸೋಕೆ ಅಡ್ಮಿನಿಸ್ಟ್ರೇಷನ್ ಫೈನಾನ್ಸ್ಗೂ ಇದ್ದಾರೆ ನಮ್ಮ 4 ಜನ ಸ್ನೇಹಿತರು. ಸೊ ಅವ್ರಿಗೆ ಅವ್ರು ಒಂದು ಆಧಾರ ಸ್ತಂಭ. ಇನ್ನು ನಮ್ಮ ಮುದ್ದು ಮರಿಗಳು ಎಷ್ಟು ಚೆನ್ನಾಗಿ ಬರ್ತವೆ, ಖುಷಿ. ಅದರಲ್ಲೂ 1-2 ಜನ ಅದಕ್ಕೆ ಏನೋ ನೆಪಗಳು ಹೇಳ್ಕೊಂಡು ಚಕ್ಕರ್ ಹಾಕಿದ್ರು ಕೂಡ ರೆಗ್ಯುಲಾರಿಟಿ ಇದೆ, ಖುಷಿಯಾಗಿ ಬಂದು ಹೋಗ್ತಾರೆ. ಅವರು ನಮ್ಮ ಬೆನ್ನೆಲುಬು. ಇನ್ನು ಪೋಷಕರ ಬಗ್ಗೆ ಹೇಳಬೇಕು ಅಂದ್ರೆ ಅವರ ಒಂದು ಸಹಕಾರ ಮೊದಲನೇ ದಿವಸದಿಂದನೂ ಕೂಡ ಕೆಲವೊಂದು ಪೇರೆಂಟ್ಸು ನೀವೇನೇ ಮಾಡಿ ನಾವಿದ್ದೀವಿ ಅನ್ನೋ ಒಂದು ಸ್ಟ್ರೆಂತ್ ಕೊಡ್ತಿದ್ದಾರೆ. ಅವರು ಸಹನಾ, ಸ್ವಾತಿ ಅಂತೆಲ್ಲ ಇದ್ದಾರೆ. ಒಬ್ರಂತೂ ಅನಿತಾ ಅನ್ನೋರು ಅವರಾಗಿ ಕೇಳ್ಕೊಂಬಂದು ಎಷ್ಟು ಚೆನ್ನಾಗಿ ನೀವೆಲ್ಲ ಪಾಠ ಮಾಡ್ತೀರಾ, ನಾನು ಒಂದು ಟೀಚರಾಗಿ ಸೇರ್ಕೊಳ್ಳ ಅಂತ ಅವರಾಗೆ ಸೇರ್ಕೊಂಡು, ಆಯ್ತಾ, ನಮಗೆ ಎಷ್ಟು ಜನ ಇದ್ರೂ ಬೇಕು ಶಿಕ್ಷಕರು, ಆಯ್ತಾ. ಹಾಗೆ ಆಮೇಲೆ ಪೋಷಕರು ಮಾತ್ರ ನಾವು ಏನೇ ಒಂದು ಚಟುವಟಿಕೆ ಮಾಡಲಿ, ಇವಾಗ ಮೊನ್ನೆ ಹಿರಣ್ಯಕಶಿಪು ನಾಟಕ ಅಂತ ವಾರ್ಷಿಕೋತ್ಸವ ಮಾಡಬೇಕು ಅಂತ ಬಂದರು. ಒಬ್ರು ತಾಯಿ ಸಹನಾ ಅಂತ, ರಶ್ಮಿಜಿ ನಂದೊಂದು ಐಡಿಯಾ ಇದೆ ಅಂತ ತುಂಬಾ ನಾಚಿಕೆಯಲ್ಲಿ ಸಂಕೋಚವಾಗಿ ಕೇಳಿದ್ರು. ಅಂದ್ರೆ ನಾನಿಲ್ಲಿ ಬೇಡ ಅಂತೀನೋ ಅಂತ. ನಾನಂದ್ರೆ ಹಿರಣ್ಯಕಶಿಪು ಮಾಡಿಸ್ತೀರಾ, ಭಕ್ತ ಪ್ರಹ್ಲಾದ ಮಾಡಿಸ್ತೀರಾ, ಸೂಪರ್ ರೀ, ಮಾಡಿಸಿ ಅಂದೆ. ಅದು ಎಂತ ಬಿಗ್ ಪ್ರೊಡಕ್ಷನ್ ಆಗತ್ತೆ ಇವತ್ತು ಅಂದ್ರೆ, ನಾನು ಬೇಕಿದ್ರೆ ಊರೂರಿಗೆ ನಮ್ಮ ಟ್ರೂಪ್ ಕರ್ಕೊಂಡೋಗಿ ನಾನು ಶೋ ಕೊಡ್ಬೋದು. ಆ ತರಹ ಅಮ್ಮಂದ್ರುಗಳು ಒಂದೊಂದು ಪಾತ್ರದ ಮಕ್ಕಳಿಗೆ ಆ ತರಹ ವಸ್ತ್ರಗಳನ್ನ ತಯಾರಿಸಿದ್ದಾರೆ, ಆ ತರ ಕಿರೀಟ ತಯಾರಿಸೋ ಮಾನಸ ಅಂತ ಒಬ್ರಿದ್ದಾರೆ. ಅವರೊಬ್ಬ ಹಿರಣ್ಯಕಶಿಪು ಅಮ್ಮ, ಅವನಿಗೆ ಮಾಡಿದ್ದಾರೆ, ಬ್ರಹ್ಮನ ಇದು ಮಾಡಿದ್ದಾರೆ, ಶಾಲಿನಿ ಅಂತ ವಿಭಾ ಅನ್ನೋ ಮಗು. ಒಂದೊಂದು ಮಗು ಕಾಸ್ಟ್ಯೂಮ್ ಕೂಡ ಎಂತ 100 ವರಹ ಮಾಡಿದ್ರು ಸೌಮ್ಯ ಅಂತ ನನ್ನ ಫ್ರೆಂಡು. ಎಂತ ಇಂಟ್ರಿಕೇಟ್ ಡೀಟೇಲ್ಸ್, ಅಂದ್ರೆ ಅಷ್ಟು ಆಸಕ್ತಿ ನಾವು ಮಾಡೋ ಪ್ರತಿಯೊಂದು ಇದ್ರ. ಯಾಕಂದ್ರೆ ಅವ್ರ ಇಲ್ಲ ರೀ ನಮ್ಮ ಮಗುಗೆ ಇಷ್ಟ ಇಲ್ಲ, ನಾ ಸೇರ್ಸಲ್ಲ ಅಂದ್ಬಿಟ್ರೆ ನಮ್ಮ ಹಿರಣ್ಯಕಶಿಪುನೂ ಇಲ್ಲ, ನಾಟಕನೂ ಇಲ್ಲ. ಸೊ ನಮ್ಮ ಥಾಟ್ಸ್ ಏನಿದೆ, ನಮ್ಮ ಆಸೆಗಳೇನ್ ಬರುತ್ತೆ,
ನಮ್ಮ ಆಲೋಚನೆ ಏನ್ ಬರುತ್ತೆ, ಹಿಂಗ್ ಮಾಡೋಣ ಹೀಗ್ ಮಾಡೋಣ ಅಂತ. ಈಗ ನಾವು ವಾರದಲ್ಲಿ ಕೆಲಸ ಮಾಡ್ಕೊಂಡಿದ್ರು ಕೂಡ, ಇದೊಂದು ನನ್ನ ವೀಕ್ಷಕರಿಗೂ ಹೇಳ್ತೀನಿ, ನಿಮ್ಗೂ ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಇದೆ. ಯಾಕಂದ್ರೆ ಪಾಠ ಇದು, ಕಲಿಕೆ ಕಾರ್ಯಕ್ರಮ. ಯಾವ್ದೋ ಯುಗಾದಿ, ಯಾವ್ದೋ ರಾಜ್ಯೋತ್ಸವ ಮಾಡೋ ಇವಾಗ ಬಂದು ಅವಾಗ ಹೋದೆ ಅಂತಲ್ಲ, ನಿರಂತರವಾಗಿ ನಡೆಯುತ್ತಿರುವಂತಹ ಕಲಿಕೆ ಕಾರ್ಯಕ್ರಮ. ಅದರಲ್ಲಿ ಪ್ರೊಡಕ್ಟಿವಿಟಿ ಬೇಕು, ನಮಗೆ ಕ್ವಾಲಿಟಿ ಇರಬೇಕು. ಮಕ್ಕಳು ಏನು ಕಲ್ತ್ಕೋತಿದ್ದಾರೆ, ಇವನ್ಗೆ ಅರ್ಥ ಆಗ್ತಿದ್ಯಾ, ಅದಾಗ್ತಿಲ್ವಾ, ನಮ್ಗೆ ತುಂಬಾ ನಾವು 3 ಬ್ಯಾಚ್ನ ಶಿಕ್ಷಕರ ತಂಡದಲ್ಲೂ ನಾವು ತುಂಬಾ ಡಿಸ್ಕಸ್ ಮಾಡ್ಕೋತೀವಿ. ಸಡನ್ನ ಯಾರೋ 2 ವಾರ ಕಳ್ಸಿರಲ್ಲ ಮಗುನ, ಯಾಕೆ ಬಂದಿಲ್ಲ, ಅದು ಒಂದೊಂದ್ಸಲ ಹೇಳೋದಿಲ್ಲ ನಮ್ಗೆ ಯಾಕೆ ಕರ್ಕೊಂಡ್ ಬಂದಿಲ್ಲ ಅಂತ. ಒಂದೊಂದ್ಸಲ ಬಿಡ್ಸೇ ಬಿಡ್ತಾರ, ಆಮೇಲೆ ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಎಷ್ಟೋ ಜನ ಎದ್ದು ಬರೋದೇ ಅವ್ರಿಗೆ ಕಷ್ಟ ಪಾಪ, ಮಗು ಬರಕ್ ರೆಡಿ ಇರುತ್ತೆ, ಅಪ್ಪ ಅಮ್ಮಂಗ್ ಕರ್ಕೊಂಬರೋದೇ ದೊಡ್ಡ ಸವಾಲು ಅಲ್ಲಿ, ಆಯ್ತಾ. ಸೊ ಏನ್ ಹೇಳಕ್ ಹೊರಟಿದೆ ಅಂದ್ರೆ, ಸೊ ಪೋಷಕರ ಅಷ್ಟು ಒಂದು ನಮಗೆ ಎನ್ಕರೇಜ್ಮೆಂಟ್ ಇದೆ, ಸಪೋರ್ಟ್ ಇದೆ, ಶಿಕ್ಷಕರು, ಪೋಷಕರು, ಮಕ್ಕಳು. ಹಾಗಾಗಿ ಇವನ್ ವ್ಯವಸ್ಥೆನೂ ಅಷ್ಟೇ, ನಾವು ಎಲ್ಲಿ ಕಟ್ಟಡ ತಗೊಂಡಿದ್ದೀವಿ ಬಾಡಿಗೆಗೆ, ಅಲ್ಲಿ ಜರ್ಮನ್ ಫ್ರೆಂಡ್ಸ್ ನಮಗೆ ಪರಿಚಯ ಅವರು, ಹಾಗೆ. ಸೊ ತುಂಬಾ ಗ್ರ್ಯಾಟಿಟ್ಯೂಡ್ ಇದೆ ಅವರಿಗೆ ನಮ್ಮ ಮೇಲೆ. ಏನ್ ನಿರೀಕ್ಷೆ ಮಾಡ್ತೀರಿ ನಮ್ಮ ರಾಜ್ಯದಿಂದ, ಲೈಕ್ ಅಂದ್ರೆ ಇಲ್ಲಿ ಗವರ್ನಮೆಂಟ್ ಸಪೋರ್ಟ್ ಮಾಡ್ಬೇಕು ನಿರೀಕ್ಷೆಗಳು ಸಪೋರ್ಟ್? ನಾನು ಮೊನ್ನೆ ಭಾಷಣದಲ್ಲೂ, ನಾನು ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದೆ, ನಮ್ದು ಇದು ಸೆಲ್ಫ್ ರಿಲಯಂಟ್ ಮಾಡೆಲ್. ಹಾಗಾಗಿ ನಮಗೇನು ಕರ್ನಾಟಕ ಸರ್ಕಾರದಿಂದ ಯಾವುದೇ ತರಹ ದುಡ್ಡು ಬೇಡ, ಸವಲತ್ತುಗಳೇನು ಬೇಡ, ಏನೇ ಇದ್ರು ನೀವು ಇಲ್ಲಿ ಸರ್ಕಾರಿ ಶಾಲೆಗಳಿಗೆ ಕೊಟ್ಕೊಳ್ಳಿ. ಆದ್ರೆ ನಾವು ಇಲ್ಲಿಯ ಸರ್ಕಾರದ ನಲಿಕಲಿ ಮಾದರಿನ ತಗೊಂಡು ಮಾಡ್ತಿರೋದ್ರಿಂದ ಯಾವುದೋ ಒಂದು ರೀತಿಯ ರೆಕಾಗ್ನಿಷನ್ ಸಿಗ್ಲಿ, ಅಕ್ರೆಡಿಟೇಷನ್ ಸಿಗ್ಲಿ ಹಾಗಂತ ನಿಮ್ಮ ರೂಲ್ ಬುಕ್ಸ್ ಅಲ್ಲಿ ಇದೆಯಾ? ಹೊರನಾಡ ಕನ್ನಡಿಗರ ಕನ್ನಡ ಪರವಾಗಿ ಏನು ಕಲಿಕೆ ಕಾರ್ಯಕ್ರಮ ಇದೆ, ಹೊರದೇಶದಲ್ಲಿ ಏನು ನಡೀತಿದೆ, ಅದಕ್ಕೆ ನೀವು ಅನುಗುಣವಾಗಿ ನಿಮ್ಮಲ್ಲಿ ಏನಿದೆ ಸರ್ಕಾರದ ರೂಲ್ ಬುಕ್ಸ್ ಅಲ್ಲಿ ಇದ್ರೆ ನಮಗೂ ಕೊಡಿ. ಯಾಕಂದ್ರೆ ಅದರ ಅನುಗುಣವಾಗಿ ನಾವು ಚಟುವಟಿಕೆ ನಡೆಸ್ತಾ ಇದ್ದೀವಿ. ಬೆಳೆಸಲು, ಕನ್ನಡ ಉಳಿಸಲು ಬೆಳೆಸಲು, ಅದು ಒಂದು. ಇನ್ನೊಂದು ನಾನು ಏನ್ ಇಷ್ಟಪಡ್ತೀನಿ ಹೇಳಕ್ಕೆ ಅಂತಂದ್ರೆ, ಶಾಲೆಯ ವಿಷಯವಾಗಿ ಬಂದಾಗ ನಮ್ಮಲ್ಲಿ ಇವತ್ತು 4 ಹಂತದ ಮಕ್ಕಳಿದ್ದಾರೆ. ಬಿಗಿನರ್ಸ್ ಅಂತ ವರ್ಣಮಾಲೆ ಪರಿಚಯ ಆಗ್ತಾ ಇದೆ. ಇನ್ನು ಕೆಲವೊಂದು ಮಕ್ಕಳು ಪದಗಳು, ಆ ಹೇಳ್ಕೊಟ್ಟಿರೋ ಪದಗಳಲ್ಲಿ ವಾಕ್ಯ ರಚನೆ ಮಾಡ್ತಿದ್ದಾರೆ. ನೆಕ್ಸ್ಟ್ ಲೆವೆಲ್ನವರು ಕಾಗುಣಿತ ಕಲ್ತ್ಕೋತಾ ಇದ್ದಾರೆ. ಇವಾಗ ಅಡ್ವಾನ್ಸ್ಡ್ ಮಕ್ಕಳಂತ ಏನಿದ್ದಾರೆ, ಅವರೇ ಇವಾಗ 3ನೇ ಶೈಕ್ಷಣಿಕ ವರ್ಷ ಕಾಲಿಟ್ಟಿರೋ ಮಕ್ಕಳು. ಅವರಾಗ್ಲೇ ಸಜಾತಿ ಒತ್ತಕ್ಷರನ ಕಲ್ತು, ನನ್ನ ಅಮ್ಮ, ನನ್ನ ಶಾಲೆ, ನಾ ಒತ್ತು ಬರ್ಬೇಕಾ, ಅಮ್ಮಗೆ ಮಾ ಒತ್ತು ಬರ್ಬೇಕಾ. ಸೊ ಅದು ಇಷ್ಟು 4 ಘಟ್ಟದ ಮಕ್ಕಳಿದ್ದಾರೆ. ಸೊ ಅವ್ರಿಗೇನು ಇವಾಗ ಈ ವರ್ಷದಿಂದ ಮಹತ್ವ ಕೊಡ್ತಿರೋದಂದ್ರೆ, ಈಗ ನೀನ್ ಭಾಷೆ ಕಲ್ತರಾಗ್ಲಿಲ್ಲ ಅಂದ್ರೆ, ಬರೆಯೋದನ್ನ ಕಲ್ತರಾಗ್ಲಿಲ್ಲ, ವರ್ಣಮಾಲೆ ಕಲ್ತರಾಗ್ಲಿಲ್ಲ, ಏನ್ ಬರೀತೀಯ, ನಿಂಗ್ ಸಮಗ್ರವಾಗಿ ಭಾಷೆ ಗೊತ್ತಿರ್ಬೇಕಾ, 4 ವಾಕ್ಯಗಳು ಗೊತ್ತಿರ್ಬೇಕಾ, ಮಾತಾಡೋದು ಬೇರೆ, ಬರೆಯೋ ರೂಪ ಬೇರೆನಾ. ಸೊ ಹಾಗಾಗಿ ಈ ಅಡ್ವಾನ್ಸ್ಡ್ ಮಕ್ಕಳಿಗೆ ಈ ಶೈಕ್ಷಣಿಕ ವರ್ಷದಿಂದ ಸ್ಪೋಕನ್ ಅಂಡ್ ರೀಡಿಂಗ್ ಕನ್ನಡ ಅಂತ ಒಂದು ಎಕ್ಸ್ಟ್ರಾ ಕ್ಲಾಸ್ ತರಗತಿ ಶುರು ಮಾಡ್ಬೇಕು ಅಂತಿದೀವಿ. ಅದನ್ನ ಮಾತ್ರ ನಾವು ಇಲ್ಲಿ ಯಾರಾದ್ರೂ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಿರೋಂಥ ಟೀಚರ್ಸ್ನ ಕೇಳೋಣ ಅಂತ ಇದೀವಿ. ಯಾಕಂದ್ರೆ ನಾವು ಎಷ್ಟೇ ಅಂದ್ರೂ ವಾಲಂಟಿಯರ್ಸ್ ಆಗಿ ಬಂದ್ ಮಾಡ್ತಿರೋದು, ನಮ್ಮಲ್ಲಿರೋ ಯುಕ್ತಿ ಶಕ್ತಿನ ಬಳಸ್ಕೊಂಡು ನಾವಿವತ್ತು ಹೇಳ್ಕೊಡ್ತಾ ಇರೋದು. ನಮ್ಮ ಟು ದ ಲೆವೆಲ್ ಬೆಸ್ಟ್ ಅಂತ ಏನು ಹೇಳ್ತೀವಿ ನಾವು ಕೊಡ್ತಾ ಇದೀವಿ. ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ಅಷ್ಟೇ ಪ್ಯಾಷನ್ ಅಲ್ಲಿ, ಅದೊಂದು ದೇವಿ ಕೃಪೆ ಅಂತ ಹೇಳಬೇಕು ನಾನು, ನಮ್ಮಲ್ಲಿ ನಮ್ಮ ತಂಡದವರು ಕೊಡ್ತಿದ್ದಾರೆ. ಆದ್ರೆ ಈ ಸ್ಪೋಕನ್ ಮತ್ತೆ ರೀಡಿಂಗ್ ಕನ್ನಡ ಏನನ್ನ ನಾವು ಕೊಡಬೇಕು ಅಂತಿದೀವಿ, ಅದು ಇಲ್ಲಿಯ ಒಂದು ಲೋಕಲ್ ಟೀಚರ್ನ ತಗೊಳ್ಳೋಣ ಅಂತ ಒಂದು ಆಸೆ. ಯಾಕಂದ್ರೆ ಅವರಲ್ಲಿ ಒಂದು ಟ್ರೈನಿಂಗ್ ಇರುತ್ತೆ, ನಮಗಿಂತ ಹೆಚ್ಚು ಅನುಭವ ಇರುತ್ತೆ, ಅವನ್ ಪಸೆ ಇರುತ್ತಲ್ಲ, ಅವಾಗ ಮಕ್ಳು ಕಲಿತಾರೆ ಅನ್ನೋದಿದೆ. ನಿಮ್ ಮಾತು ಕೇಳ್ತಿದ್ರೆ ಬಹಳ ಖುಷಿ ಆಗುತ್ತೆ. ಸರ್ಕಾರದ ವಿಷಯ ಅಂತ ಹೇಳ್ಬಿಡ್ತೀನಿ ಬೇಗ. ಸೊ ಇನ್ನೊಂದೇನು, ನಮ್ಗೆ ಜರ್ಮನ್ ಸರ್ಕಾರದ ಹತ್ರ ಒಂದಿಷ್ಟು ಕೆಲಸಗಳಿದೆ. ಅದ್ರಲ್ಲಿ ಏನು ಅಂದ್ರೆ, ಕನ್ನಡವೂ ಕೂಡ ಒಂದು ಭಾಷೆ ಅನ್ನೋದನ್ನ ಅವರ ರೂಲ್ ಬುಕ್ ಅಲ್ಲಿ ಎಂಟರ್ ಆಗ್ಲಿ ಅನ್ನೋದು, ಜೊತೆಗೆ ಅಲ್ಲಿ ಪೋರ್ಚುಗಲ್ ಇಂದ ಬಂದಿರೋ ಮಕ್ಳು ಇರ್ಬೋದು, ಸ್ಪೇನ್ ಅವ್ರು ಇವರೆಲ್ಲ ನಮ್ಮ ಶಾಲೆಗಳಿದಲ್ಲ, ಜರ್ಮನ್ ಶಾಲೆಗಳಲ್ಲಿ ಅವರ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾತೃಭಾಷೆನ ಕಲಿಬೇಕಾದ್ರೆ ಈ ಮಗು ತನ್ನ ಮಾತೃಭಾಷೆ ರಷ್ಯನ್ನ ಕಲಿತಾ ಇದೆ ಅಂತ ಒಂದು ವಾಕ್ಯ ಹಾಕ್ತಾರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ. ಬರೇ ಮಾರ್ಕ್ಸ್ ಮಾತ್ರ ಇಲ್ಲ, ನಮ್ಗಳ ಮಾರ್ಕ್ಸ್ ಕಾರ್ಡ್ ಹೇಗಿರುತ್ತೆ ನಮ್ಮ ಮಕ್ಳದ್ದು ಅಂದ್ರೆ, ಇವ್ರು ಬಹಳ ಒಳ್ಳೆ ಅಂತ ಕ್ಯಾರೆಕ್ಟರ್ ಬೇರೆ ಬರ್ದಿರ್ತಾರೆ, ನಮ್ಗೆ ಆಶ್ಚರ್ಯ ಬೇಕು, ನಮ್ಮ ಮಗುನೇನಾ ಅಂತ ಅಷ್ಟಾ ಹೊಗಳು ಬರ್ದಿರ್ತಾರೆ, ಜೊತೆಗೆ ಆ ಮಗು ಏನೇನು ಎಕ್ಸ್ಟ್ರಾ ಮಾಡ್ತದೆಲ್ಲ ಹಾಕ್ತಾರೆ. ಸೊ ಪೋರ್ಚುಗೀಸ್ ರಷ್ಯನ್ ಅಂತೆಲ್ಲ ಬಂದಾಗ ನಮಗೂ ಅದೊಂದು ಆಸೆ ಆಯ್ತು. ಅದನ್ನ ನೋಡಿ ನಮ್ಮ ಸ್ನೇಹಿತರೊಬ್ರು ಈ ಟಿಪ್ ಕೊಟ್ರು, ಅವಾಗ ನಾವು ಅದ್ರ ನಿರ್ದಿಷ್ಟವಾಗಿ ಕೆಲಸ ಮಾಡಬೇಕು ಅಂತಿದೆ. ನಾಳೆ ನಮ್ಮ ಮಕ್ಕಳ ಅವರ ಜರ್ಮನ್ ಶಾಲೆ ಮಾರ್ಕ್ಸ್ ಕಾರ್ಡಲ್ಲೂ ಕೂಡ ಈ ಮಗು ತನ್ನ ಮಾತೃಭಾಷೆ ಕನ್ನಡವನ್ನ ಕಲಿತಾ ಇದೆ ಅಂತ ಬರ್ಲಿ ಅನ್ನೋದು ನಮ್ಮ ಒಂದಿದೆ. ಅದಕ್ಕೆ ಬಹುಶಃ ನಾವು ಅಲ್ಲಿ ಜರ್ಮನ್ ಸರ್ಕಾರದ ಜೊತೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ಅಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡಿದಾಗ, ರಿಕ್ವೆಸ್ಟ್ ಮಾಡ್ಕೊಂಡಾಗ ಬಹುಶಃ ಇಲ್ಲಿ ಸರ್ಕಾರದ ನಮಗೆ ಒಂದು ಎಂಡೋರ್ಸ್ಮೆಂಟ್ ಬೇಕಾಗಬಹುದು ಅನ್ಸುತ್ತೆ. ಈ ವಿಷಯವಾಗಿ ಒಂದು ರಿಕ್ವೆಸ್ಟ್ ಇದೆ. ಇನ್ನೊಂದೇನು ಅಂತಂದ್ರೆ,
ಅಲ್ಲಿ ಹಿಂದಿನ ಇವಾಗ ಬಹುತೇಕ ಭಾರತದಿಂದ ಬರ್ತಿರೋ ಕುಟುಂಬಗಳು 7-8ನೇ ಕ್ಲಾಸ್ ಎಲ್ಲ ಬಂದಾಗ ಅವರಿಗೆ ಅವ್ರದ್ದೇ ಆದ ಒಂದು ಥರ್ಡ್ ಲ್ಯಾಂಗ್ವೇಜು ತಗೊಂಡು ಈಸಿ ಮಾಡೋಕ್ಕೋಸ್ಕರ ಒಂದು ಎಲೆಕ್ಟಿವ್ ಕೊಟ್ಟಿರ್ತಾರೆ. ಸೊ ಸುಮಾರಷ್ಟು ಮಕ್ಕಳು ಹಿಂದಿ ತಗೋತಿದ್ದಾರೆ. ಹಾಗೆ ನಮ್ಮ ಕನ್ನಡ ಕುಟುಂಬಗಳು ಬಂದರೆ ಕನ್ನಡನೂ ಒಂದು ಥರ್ಡ್ ಲ್ಯಾಂಗ್ವೇಜ್ ಆದರೆ ಜರ್ಮನ್ ಶಾಲೆಗಳಲ್ಲಿ ಎಂಥ ಪ್ರೌಢಿಮೆ ಅಲ್ವಾ, ಅದು ಒಂದಾಗಲಿ ಅಂತ. ಬಟ್ ಅದು ತುಂಬ ದೂರದ ಮಾತು, ಮತ್ತು ತುಂಬ ಕೆಲಸ ಇದೆ. ಬಟ್ ಅದಕ್ಕೆಲ್ಲ ನಮಗೆ ಸರ್ಕಾರದಿಂದ ಒಂದು ಮನ್ನಣೆ ಅಥವಾ ಒಂದು ರೆಕಾಗ್ನಿಷನ್ ಅದೇನೋ ಸಿಕ್ಕಿದಾಗ ನಮಗದು ಒಂದು ಸ್ಟ್ಯಾಂಪಿಂಗ್ ಇರುತ್ತೆ ಟು ಗೋ ಫಾರ್ವರ್ಡ್ ಅನ್ನೋದು. ಎಸ್, ಬೇಡಿಕೆ ಇದೆ. ಬೇಡಿಕೆ ಹಣ ಕೊಡಿ ಅಂತಲ್ಲ, ಕನ್ನಡ ಕಟ್ಕೊಡಿ ಅಂತಲ್ಲ, ನನ್ನ ಭಾಷೆಗೆ ಜರ್ಮನಿಯಲ್ಲಿ ರೆಕಗ್ನೈಸೇಷನ್ ಸಿಗಬೇಕು, ಮಾರ್ಕ್ಸ್ ಕಾರ್ಡಲ್ಲಿ ಈ ಮಗು ಕನ್ನಡ ಕಲಿತಿದೆ ಅಂತ ಮೆನ್ಷನ್ ಆದರೆ ಸಾಕು ಅನ್ನೋ ಒಂದು ನಿರೀಕ್ಷೆಗಳು ನೀವು ಇಟ್ಕೊಂಡಿದ್ರಿ. ಅದು ಖಂಡಿತವಾಗಿ ನೋಡ್ತಿರೋರಿಗೆಲ್ಲ ಅನ್ಸುತ್ತೆ, ವಾವ್ ಇವ್ರೇನು ಚಿನ್ನಾರನ್ನ ಬಂಗಾರ ಅಂತ ದೊಡ್ಡದಾಗೇನು ಕೇಳ್ತಿಲ್ಲ, ವಜ್ರ ವೈಡ್ಯೂರ ಕೇಳ್ತಿಲ್ಲ, ನನ್ನ ಭಾಷೆಗೆ ಸರ್ಕಾರದ ಮುಖ್ಯನ ಕೋಆರ್ಡಿನೇಷನ್ ಆಗಲಿ ಜರ್ಮನ್ ಸರ್ಕಾರ ಜೊತೆ ಅಂತ ಕೇಳ್ತಾ ಇದ್ದೀರಿ. ಅದನ್ನು ಮಾಡಬಹುದು, ಕಷ್ಟ ಏನಿಲ್ಲ. ಸಂಕಲ್ಪ ಮಾಡಬೇಕು. ನೀವು ಸಂಕಲ್ಪ ಮಾಡಿ ಶಾಲೆ ಓಪನ್ ಮಾಡಿದ್ದೀರಿ, ಶಾಲೆ ನಡೆಸ್ತಾ ಇದ್ದೀರಿ. ಆ ಭಾಷೆಯನ್ನು ಉಳಿಸುವ ಬೆಳೆಸುವ ಸಂಕಲ್ಪ ಮಾಡಿದ್ದಾರೆ, ಕಾರ್ಯರೂಪಕ್ಕೆ ತರಬೇಕಲ್ಲ. ಆ ಕಾರ್ಯರೂಪಕ್ಕೆ ಬರಬೇಕು, ನಿಮ್ಮ ಜೊತೆ ಅವರೆಲ್ಲ ಕೈ ಜೋಡಿಸ್ಬೇಕು ಸರ್ಕಾರ. ಸೊ ನಾನು ಅದನ್ನು ಸಚಿವರಾದಂಥ ಮಧು ಬಂಗಾರಪ್ಪ ಅವ್ರಿಗೆ ಇಲ್ಲಿಂದ ಕೇಳ್ಕೋತೀನಿ. ನಿಮ್ಮನ್ನು ಅವರು ಸಂದರ್ಶನ ಮಾಡಿದಾಗ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀನಿ. ಅದು ಇನ್ನೊಂದು ವಿಷಯ ಹೇಳಿದ್ರಿ, ಇಲ್ಲಿನ ನಲಿ ಕಲಿ ನಾನು ಅಲ್ಲಿ ಮಾಡ್ಬೇಕಾದ್ರೆ ಇಲ್ಲಿನ ಶಿಕ್ಷಕರು ಸಿಕ್ಕರೆ ಅನುಕೂಲ ಆಗುತ್ತೆ ಅಂತ. ನಮ್ಗೆ ಸರ್ಕಾರಿ ಶಾಲೆಗೆ ಟೀಚರ್ಸ್ನ ಕೊಡ್ತಿಲ್ಲ, ಹಾಗಾಗಿ ಸಾವಿರಾರು ಹುದ್ದೆಗಳು ಖಾಲಿ ಇದೆ. ಹಾಗಾಗಿ ಅದನ್ನು ಮೀರಿ ಸಾವಿರಾರು ಕನ್ನಡ ಪ್ರೇಮಿ ಶಿಕ್ಷಕರು ಈ ವಿಡಿಯೋ ನೋಡ್ತಿರ್ತಾರೆ ಅಂತ ಭಾವಿಸಿದ್ದೀನಿ. ನೀವು ಖಂಡಿತವಾಗಿ ನನಗೆ ಕಾಮೆಂಟ್ ಮಾಡಿದ್ರೆ ಎಸ್ ನಾನು ರೆಡಿ ಕನ್ನಡ ಕಲಿಸ್ಲಿಕ್ಕೆ ಆನ್ಲೈನ್ ಥ್ರೂ ಕರ್ನಾಟಕದಿಂದ ಜರ್ಮನಿಯ ಕನ್ನಡ ಶಾಲೆಯಲ್ಲಿ ಅಂತ ನಿಮ್ಗೇನಾರ ಅನ್ಸಿದ್ರೆ, ಇಷ್ಟ ಆದರೆ, ಒಪ್ಪಿಗೆ ಇದ್ದರೆ ಕನ್ನಡ ಶಿಕ್ಷಕರು ಖಂಡಿತವಾಗಿ ನನ್ನ ಕರ್ನಾಟಕ ಈ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿದ್ರೆ ನಾನು ನಿಮಗೆ ರಶ್ಮಿ ಮೇಡಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸ್ತೀನಿ. ಜರ್ಮನಿಯ ನಮ್ಮ ಕನ್ನಡ ಶಾಲೆ, ಜರ್ಮನಿ ಶಾಲೆಗಳಲ್ಲಿ ನೀವು ಆನ್ಲೈನ್ ಮೂಲಕ ಕನ್ನಡವನ್ನು ಕಲಿಸಬಹುದು. ಇದು ಕನ್ನಡ ಉಳಿಸೋಕೆ ಬೆಳೆಸೋಕೆ ನಿಮ್ಮ ಪಾತ್ರ ಭಾಳ ಇಂಪಾರ್ಟೆಂಟು. ಹಾಗಾಗಿ ಶಿವಮೊಗ್ಗದಿಂದ ಜರ್ಮನಿಗೆ ಹೋಗಿ ಜರ್ಮನಿಯಲ್ಲಿ ಬದುಕು ಕಟ್ಕೊಂಡು ಬದುಕಿನ ಜೊತೆ ಭಾಷೆ ಬೆಳೆಸೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿ ಎಲ್ಲರ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಖುಷಿಯಾದಂಥ ಸಂದರ್ಶನ ನನಗೆ. ನಾನು ಆಗ್ಲೇ ಹೇಳಿದ್ನಲ್ಲ, ರಾಜಕಾರಣಿ ಒಂದು ಮಾತು ಬರ್ತ್ಬಿಟ್ಟೆ ಇಷ್ಟೆಲ್ಲ ಮಧ್ಯೆ. ಏನು ನೀವು ಶುಲ್ಕದ ಬಗ್ಗೆ ಮಾತಾಡಿದ್ರಿ, ಹಣಕಾಸಿನ ಬಗ್ಗೆ ಮಾತಾಡಿದ್ರಿ, ಒಂದು ಬಹಳ ಪ್ರೌಢಿಮೆಯಲ್ಲಿ ನಾನು ಹೇಳ್ಕೊತೀನಿ ಶಾಲೆ ತಂಡದ ಪರವಾಗಿ. ನಾವು ಏನು ಮೊದಲನೇ ಮತ್ತು 2ನೇ ಶೈಕ್ಷಣಿಕ ವರ್ಷದಲ್ಲಿ ಶುಲ್ಕ ನಾವು ತಗೊಂಡಿದ್ವಿ, ಅದ್ರಲ್ಲಿ ಒಂಚೂರು ಉಳಿದಿತ್ತು. ಅದನ್ನ ಈ ವರ್ಷ ನಾವು ನಮ್ಮದ ಒಂದು ಸರ್ಕಾರಿ ಶಾಲೆ ಕರ್ನಾಟಕದಲ್ಲಿರೋ ಒಂದು ಶಾಲೆಗೆ ಕೊಡೋಣ, ಏನಾದ್ರು ಒಂಚೂರು ಅಂತ ಮನಸ್ಸು ಬಂತು. ಅದು ಬಂದ ಅದಕ್ಕೆ ಸರಿಯಾಗಿ ನಮ್ಮ ನಲಿಕಲಿ ರವೀಂದ್ರ ಅವರು ಮೊದಲನೇ ಕಾರ್ಯಾಗಾರ ನಡೆಸಿದ್ರು. ಇದ್ರ ಮಧ್ಯೆ ಹೇಳಬೇಕು ಅಂದ್ರೆ ನಾವು ಪ್ರತಿ 6 ತಿಂಗಳಿಗೆ ಒಂದು ಕಾರ್ಯಾಗಾರ ಮಾಡಿಸ್ಕೋತೀವಿ. ಇಲ್ಲಿ ಯಾರಾದರೂ ಒಬ್ರು ನಲಿಕಲಿ ನುರಿತ ಶಿಕ್ಷಕರ ಜೊತೆ. ಆ್ಯಕ್ಚುಲಿ ಆಗಲೇ 2 ಕಾರ್ಯಾಗಾರ ಆಗಿದೆ. ಈ ಬರೋ ಜನವರಿನಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಅವರು ನಮಗೆ ಯಾವುದೇ ದುಡ್ಡು ಕಾಸು ಏನೂ ಇಲ್ಲದೆ ಪ್ಯಾಷನೇಟ್ ಆಗಿ ಬಂದು ರವೀಂದ್ರ ಅವರು ನಮಗೆ ಕಾರ್ಯಾಗಾರ ಮಾಡಿದ್ರು. ಅವರ ಸಮಯನ ಅವರ ಜ್ಞಾನ ನಮಗೆ ಕೊಟ್ರು. ಆ ಒಂದು ಅವ್ರು ಮತ್ತೆ ಕೇಳ್ತಾ ಇದ್ರು, ಏನಾದ್ರು ನಮ್ಮ ಶಾಲೆಗೆ ಮಾಡೋಕ್ಕಾಗತ್ತಾ ಮೇಡಮ್ ಅಂತ 2-3 ಸಲ ಕೇಳಿದ್ರು. ಅವಾಗ ನಮ್ಮ ಹತ್ರ ಕಾಸಿದ್ರೆ ತಾನೆ ನಾವು ಸಹಾಯ ಮಾಡಕ್ಕೆ, ಅಂದ್ರೆ ನಮ್ಮ ಪರ್ಸನಲ್ ಅಲ್ಲ, ಶಾಲೆ ಪರವಾಗಿ. ಅದಕ್ಕೆ ಈ ಸಲ ಒಂದು ಮಾಡೋಣ ಅನ್ನೋ ಒಂದು ನಮಗೆ ಮನಸ್ಸು ಬಂತು. ಹಾಗಾಗಿ ಈ ವರ್ಷ ನಾವು ಅವರ ಶಾಲೆಗೆ ಏನು ಬೇಕು ಅಂತ ಕೇಳಿದೆ. ಹಂಗೆ ಮೇಡಮ್ ನಮಗೆ ಸರ್ಕಾರದಿಂದ ಬ್ಲ್ಯಾಕ್ ಬೋರ್ಡ್ ಕೊಡುತ್ತೆ, ನಮಗೆ ಗ್ರೀನ್ ಬೋರ್ಡ್ ಬೇಕು, ಅದು ತುಂಬ ಸುಲಭ ಯೂಸ್ ಮಾಡೋಕ್ಕೆ ಅಂತ ಅಂದರು. ಹಾಗಾಗಿ ಇವಾಗ ಕೊಡಬೇಕು, ಬಟ್ ನಿರ್ಧಾರ ಆಗಿದೆ. ನಮ್ಮ 3 ಶಾಲೆ ತಂಡದಿಂದ ನಾವು ನಮ್ಮ ಕನ್ನಡ ಶಾಲೆ ಜರ್ಮನಿಯಿಂದ ಕೊಪ್ಪದಲ್ಲಿರೋ ನಲಿಕಲಿ ರವೀಂದ್ರ ಅವ್ರ ಶಾಲೆಗೆ 4 ತರಗತಿ ಆಗುವಂತಹ ಗ್ರೀನ್ ಬೋರ್ಡ್ನ ಕೊಡ್ತಾ ಇದ್ದೀವಿ ದುಡ್ಡಲ್ಲಿ. ನಿಮ್ಮ ಕಾರ್ಯಕ್ಕೆ ಚಪ್ಪಾಳೆ. ಬಹಳ ಖುಷಿ ಆಗುತ್ತೆ. ನಮ್ಮ ಕರ್ನಾಟಕದ ಕನ್ನಡ ಸರ್ಕಾರಿ ಶಾಲೆಗೆ ಗ್ರೀನ್ ಬೋರ್ಡನ್ನು ಜರ್ಮನಿಯ ನಮ್ಮ ಕನ್ನಡ ಶಾಲೆ ಜರ್ಮನಿಯ 3 ಶಾಲೆಗಳಿಂದ ಸೇರಿ ಇಲ್ಲಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇದನ್ನು ನೋಡ್ತಿರ್ತಕ್ಕಂಥವ್ರು ಒಬ್ಬೊಬ್ರಿಗೊಂದೊಂದು ಭಾವನೆ ಬರುತ್ತೆ. ಎಲ್ಲ ಸರ್ಕಾರದ ಯೋಜನೆಯಲ್ಲಿ ಪರ್ಸೆಂಟೇಜ್ ಮಾಡ್ಕೊಂಡು ಕೂತಿರೋರ ನಡುವೆ ಈ ವಿಡಿಯೋ ನೋಡ್ಬಿಟ್ಟು ಅವ್ರು ನಾಚಿಕೆ ಆಗುತ್ತೆ ಅಂತ. ಯಾಕೆ ಅಂದರೆ ನಮ್ಮ ಸರ್ಕಾರಿ ಶಾಲೆಗೆ ಹಣ ಇಲ್ಲ ಅಂತ ಏನಿಲ್ಲ, ವ್ಯವಸ್ಥೆ ಹಾಳಾಗಿದೆ. ಆದರೆ ಭಾಷೆನ ಉಳಿಸ್ಬೇಕು ಅಂತ ಅಲ್ಲಿ ಭಾಷೆ ಉಳಿಸೋದ್ರ ಜೊತೆಗೆ ನಮ್ಮ ಕನ್ನಡ ಶಾಲೆಗೂ ಕೂಡ ಒಂದಷ್ಟು ಸಹಾಯ ಮಾಡ್ತಿರ್ತಕ್ಕಂಥ ಮೇಡಮ್ ತುಂಬ ಸ್ಪಷ್ಟವಾಗಿ ಹೇಳಿ ರಶ್ಮಿ ನಾಗರಾಜ್ ಅವರು, ನಾವೆಲ್ಲ ಏನೇನು ಮಾಡ್ಲಿಕ್ಕೆ ಹೊರಟಿದ್ದೀವಿ, ಏನೇನು ಕತೆ ಅಂತ. ನೀವು ಹೇಳಿದ್ರೆ ಒಂದು ಮಗು ಬಂದರೂ ಕೂಡ ನಾವು ಈ ಶಾಲೆ ನಡೆಸ್ತೀವಿ ಅನ್ನೋ ಸಂಕಲ್ಪ ಮಾಡಿದರೆ ನಡೆಸ್ತಾ ಇದ್ದಾರೆ ಅಂತ. ಹಂಗಂದ್ರೆ ಲಾಭದಾಯಕ ಕೆಲಸ ಅಲ್ಲ. ಲಾಭ ಬರೋರು ಏನು ಮಾಡ್ತಾರೆ, ಈ ವರ್ಷ 1000 ಸ್ಟೂಡೆಂಟ್ ಬೇಕು, ನೆಕ್ಸ್ಟ್ ಇಯರ್ 2000 ಸ್ಟೂಡೆಂಟ್ ಬೇಕು,
ನೆಕ್ಸ್ಟ್ ಇಯರ್ ಫೀಸಿಂಗ್ ಜಾಸ್ತಿ ಮಾಡಬೇಕು ಅಂತ ಯೋಚನೆ ಮಾಡೋ ಸಂಸ್ಥೆಗಳ ಕಾಲಘಟ್ಟದಲ್ಲಿ ಅವರು ವಾರಕ್ಕೊಂದಿನ ಶಾಲೆ ನಡೆಸಿ ಕನ್ನಡವನ್ನು ಉಳಿಸಿ ನಮ್ಮ ಸರ್ಕಾರಿ ಶಾಲೆಗೂ ಒಂದು ಬೋರ್ಡ್ ಕೊಡುವಂಥ ಕೆಲಸ ಅದೇನೇ ಆಗಿರಲಿ. ಹಾಗಾಗಿ ನಿಸ್ವಾರ್ಥವಾದಂಥ ಸೇವೆ, ಭಾಷೆಯನ್ನು ಉಳಿಸುವ ಬೆಳೆಸುವ ನಿಮ್ಮ ಕಾರ್ಯಕ್ಕೆ, ನಿಮ್ಮ ಎಲ್ಲ ಜರ್ಮನಿಯ ಈ ಒಂದು ಕನ್ನಡ ಉಳಿಸುವಂಥ ಮನಸ್ಸುಗಳಿಗೆ ನನ್ನ ಕರ್ನಾಟಕ TV ಕಡೆಯಿಂದ ತುಂಬ ಧನ್ಯವಾದ ಹೇಳ್ತೀನಿ. ಆ್ಯಂಡ್ ನನಗೆ ಭಾಳಷ್ಟು ವಿಷಯಗಳು ಸಿಕ್ತು. ಹೌದು, ನಾವು ಯಾವ ವಿಷಯದಲ್ಲಿ ಗ್ರೇಟ್, ಎಲ್ಲ ನಾವು ಹೊರದೇಶಗಳೇ ಸೂಪರ್ಸ್ ಅಲ್ಲ, ಅವ್ರಿಗಿಂತ ನಾವು ಯಾವ ವಿಷಯದಲ್ಲಿ ಗ್ರೇಟ್ ಎಲ್ಲವನ್ನು ಜರ್ಮನಿಯ ಜೀವನವನ್ನು ಹೇಳಿದ್ರಿ. ಇನ್ನೂ ಭಾಳಷ್ಟು ವಿಷಯಗಳಿರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಮತ್ತೊಂದು ಬಾರಿ ಇಂಡಿಯಾಗೆ ಬಂದಾಗ ಅವತ್ತಿನ ಬದಲಾವಣೆಗಳ ಬಗ್ಗೆ ನಾವು ಒಂದಷ್ಟು ಮಾತಾಡೋಣ. ನನಗಂತೂ ಖುಷಿ ಆಯಿತು ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದು. ಮೇಡಮ್ ಮತ್ತೆ ಸಿಗ್ತಾರೆ ಮುಂದಿನ ವರ್ಷ, ಹಾಗೆ ಸಂದರ್ಶನ ಮಾಡ್ತೀನಿ. ಅದ್ರ ಜೊತೆಗೆ ಇವರ ಪುತ್ರಿ ಮಗಳು ಸಂಹಿತಾ, ಆಕೆ ಕೂಡ ಕನ್ನಡ ಕಲಿತು ನೀವು ನೋಡಲೇಬೇಕಾ ಇಂಟರ್ವ್ಯೂನ, ನೆಕ್ಸ್ಟ್ ಎಪಿಸೋಡ್ ಬರುತ್ತದು. ನಮ್ಮ ಮಕ್ಕಳು ಬೇರೆ ದೇಶಕ್ಕೆಲ್ಲೂ ಹೋಗಿರಲ್ಲ, ಕರ್ನಾಟಕದಲ್ಲ ಬೆಂಗಳೂರಲ್ಲಿ ಇರೋರೆ ಅಷ್ಟು ಅಚ್ಚುಕಟ್ಟಾಗಿ ಕನ್ನಡ ಮಾತಾಡೋದು ಕಷ್ಟ. ಆದರೆ ಸಂಹಿತಾ ಹುಟ್ಟಿದ್ದು ಜರ್ಮನಿಯಲ್ಲೇ, ಬೆಳೆದಿದ್ದಲ್ಲೇ, ಓದ್ತಿರೋದಲ್ಲೇ, ಬದುಕ್ತಿರೋದಲ್ಲೇ, ಆದರೆ ಕನ್ನಡ ಮಾತ್ರ ಅದ್ಭುತವಾಗಿ ಮಾತಾಡ್ತಾರೆ. ಆ ಎಪಿಸೋಡ್ ನೆಕ್ಸ್ಟ್ ಎಪಿಸೋಡ್ ಬರುತ್ತೆ ಅಂತ ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬ ಧನ್ಯವಾದಗಳು. ನೀವು ಉತ್ರಳ್ಳಿಯಿಂದ ಇಲ್ಲಿ ನೀವು ಹೇಳ್ತೀರ ಜರ್ಮನಿಯಿಂದ ಬೆಂಗಳೂರು ಬಂದಿರ್ಬೇಕಾದ್ರೆ ನೀನು ಉತ್ರಳ್ಳಿಯಿಂದ ನಿಮ್ಮ ಅಮೃತಹಳ್ಳಿ ಯಾವ್ದು ಅಂತ ಕೇಳ್ಬೋದು. ಬಟ್ ನನ್ಗಂತೂ ಬಹಳ ಖುಷಿ ಆಯ್ತು. ನನ್ಗೂ ಅಷ್ಟೇ. ನಾನು ಮೊದಲನೇದಾಗಿ ನನ್ನ ಕಡೆಯಿಂದ, ನಾನು ನಮ್ಮ ಮನೆಯವ್ರ ಕಡೆಯಿಂದ, ನನಗಿದು ಮೊದಲನೇ ಅನುಭವ. ಈ ತರ ಟಿವಿಯನ್ನು ನೋಡಿದ್ ಗೊತ್ತು, ವಿನಃ ಟಿವಿಯಿಂದ ಕರೆದು ಇದೆಲ್ಲ ಮೊದಲನೇ ಅನುಭವ. ಇಟ್ಸ್ ಎ ಗ್ರೇಟ್ ಹಾನರ್. ನೀವು ಶಾಲೆನ ಕೆಲಸನ ಗುರುತಿಸಿ ಅದ್ರ ಪರವಾಗಿ ನಾನು ಮಾತಾಡಿದ್ದಕ್ಕೆ ನಿಮ್ಮನ್ನ ನೋಡಿ ಕರೆದಿದ್ದು ತುಂಬ ಖುಷಿ ಆಯಿತು. ನಿಮಗೆ, ನಿಮ್ಮ ತಂಡದವ್ರಿಗೆ ನನ್ನ ಕಡೆಯಿಂದ ಮೊದಲನೇ ಕೃತಜ್ಞತೆಗಳು. ಆಮೇಲೆ ನಮ್ಮ ಕನ್ನಡ ಶಾಲೆ ತಂಡದವ್ರಿಗೆ ನಾನು ಹೇಳಿದೆ, ಹಿಂಗೆ ಅವತ್ತು ನನ್ನ ಭಾಷಣ ಆದಮೇಲೆ ಯಾರೋ ಇಬ್ರು ಬಂದು ಮಾತಾಡ್ಸಿದ್ರು, ಇಂಟರ್ವ್ಯೂ ಕೊಡಿ ಎಂದ್ಯಾರೆ ಅಂತ. ನಮ್ಮ ತಂಡದವರು ತುಂಬ ಖುಷಿ ಪಟ್ಟರು. ರಶ್ಮಿಜಿ ನೀವು ಹೋಗಿ ಹೋಗಿ ಮಾತಾಡಿ ಮಾತಾಡಿ ಬಿಡ್ಬೇಡಿ ನಮ್ಮ ಶಾಲೆ ಬಗ್ಗೆ ಮಾತಾಡಿ, ನಿಮಗೆ ಒಂದೊಂದು ಇಲ್ಲ ಅಂತ ಅಂದರೆ ಅವರು ಅಷ್ಟೇ ಖುಷಿಯಾಗಿ ನನ್ನನ್ನು ಹುರಿದುಂಬಿಸಿ ಕಳಿಸ್ಕೊಟ್ಟಿದ್ದಲ್ಲದೆ ತುಂಬ ಎಕ್ಸೈಟ್ ಆಗಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ನನ್ನ ಥರನೇ ಶಾಲೆಗೋಸ್ಕರ ದಿ ಲೀವ್ ಆ್ಯಂಡ್ ದಿ ಫೀಲ್ ಫಾರ್ ಶಾಲೆ ನಮ್ಮ ತಂಡದವರು. ನಾನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ 2 ಸೆಕೆಂಡಲ್ಲಿ. ನಮ್ಮ ಮ್ಯೂನಿಕ್ ಶಾಲೆ ತಂಡದಲ್ಲಿ ನನ್ನ ಜೊತೆ ಲತಾ, ಸಂಜಯ್ ಕುಮಾರ್, ಪ್ರವೀಣ್ ಗುಡಿ, ಸ್ವಾತಿ ಮತ್ತು ಅನಿತಾ ಮೇಡಮ್ ಅಂತ ಇದ್ದಾರೆ. ಆನ್ಲೈನ್ ಶಾಲೆಯಲ್ಲಿ ಗುರುದತ್ ಜಿ, ಭೂಮಿಕಾ, ವಿನಾಯಕ್, ಲೋಹಿತ್ ಮತ್ತು ವಸುಧಾಜಿ ಮತ್ತು ಪವಿತ್ರ ಅಂತ ಹೇಳಿದ್ದಾರೆ. ನಮ್ಮ ಯರ್ಲಾಂಗನಲ್ಲಿ ಇನ್ನೊಂದು ಉಪಸ್ಥಿತ ಶಾಲೆ ಇರೋ ಕಡೆ ಹೇಮಾ ಮಹಾದೇವಪ್ಪ ಅಂತ ಅವರು ಹೆಡ್ ಮಾಡ್ತಿದ್ದಾರೆ. ಅವ್ರ ಜೊತೆ ಗಿರೀಶ್ ಕುಮಟಗಿ ಅಂತ ಅವರು ಅವತ್ತು ನಮ್ಮ ಸಮ್ಮೇಳನಕ್ಕೂ ಬಂದಿದ್ರು, ನಿಮ್ಮ ಜೊತೆ ಅವರು PhD ಸ್ಟೂಡೆಂಟ್. ಅವರು ಶ್ರೀನಿಧಿ ಗಾಣಿಗ ಅಂತ ಹೇಳಿ, ಮೇಘ ಅಂತ ಮತ್ತು ಮೇಘನಾ ಷಡಾಕ್ಷರಯ್ಯ ಅಂತ ಹೇಳಿ ಅಂತ ಇದ್ದಾರೆ. ಮತ್ತು ಆಡಳಿತ ಮಂಡಳಿನಲ್ಲಿ ವಿಜಯ್ ಕುಮಾರ್ ಮತ್ತು ಸುಮಿತ್ ಮಶೆಟ್ಟೆ ಅಂತೆಲ್ಲ ಇದ್ದಾರೆ ವಿನಾಯಕ್ ಜೊತೆ. ಸೊ ಇವರೆಲ್ಲ ಆಸ್ ಐ ಸೆಡ್ ತುಂಬ ಪ್ಯಾಷನೇಟ್ ಆಗಿ ಅವರು ನಿಮಗೆ, ಅವರೆಲ್ಲರ ಪರವಾಗಿ ನಿಮಗೆ ನಾನು ಬಿಗ್ ಹಾಯ್ ಹೇಳ್ತೀನಿ, ಜೊತೆಗೆ ಬಿಗ್ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಥ್ಯಾಂಕ್ಸ್ ಅಂತ ಯಾಕೆ ನಾವು ಕನ್ಕ್ಲೂಡ್ ಮಾಡೋಣ, ಕನ್ನಡ ಬಗ್ಗೆ ಮಾತಾಡಿದಾಗ ಹೃತ್ಪೂರ್ವಕ ಧನ್ಯವಾದಗಳು. ಆಯ್ತಾ? ಖಂಡಿತವಾಗಿ ನಂಗೆ ಬಹಳ ಖುಷಿ ಆಯ್ತು. ಮುಂದಿನ ದಿನಗಳಲ್ಲಿ ಈ ಸಂಬಂಧಪಟ್ಟ ಹಾಗೆ ನಾನಾಗ್ಲಿ ಕರ್ನಾಟಕ TV ಇದು ಕನ್ನಡಿಗರ ಧ್ವನಿ ಅಂತ ನಮ್ಮ ಟ್ಯಾಗ್ ಲೈನ್. ಹಾಗಾಗಿ ನಿಮ್ಮ ಜರ್ಮನಿ ಶಾಲೆಯ ಸಂಬಂಧಪಟ್ಟಂತೆ, ನಮ್ಮ ಕನ್ನಡಿಗರ ಸಂಬಂಧಪಟ್ಟಂತೆ ಸುದ್ದಿಗಳು ಕೇವಲ ನಾನು ಆಗ್ಲೇ ಇಲ್ಲ ರಾಜಕಾರಣ ಸುದ್ದಿಗಳನ್ನೇ ಜಾಸ್ತಿ ಮಾಡ್ತಿದ್ದೇನೆ ಬಿಟ್ಟು ಹೊರಗಡೆ ಬಂದು ನಾನು ಇವತ್ತು ನಿಮ್ಮ ಸಂದರ್ಶನ ಮಾಡ್ತಿದ್ದೀನಿ. ಶಿಕ್ಷಕರ ತಂಡ 2 ಹೆಸರು ಮರ್ತು ಬಿಟ್ಟೆ, ಅದು ಬಯಸ್ಕೊತೀನಿ. ಸಂಹಿತಾ ಮತ್ತೆ ಡಾಕ್ಟರ್ ಅನುಷಾ ಶಾಸ್ತ್ರಿ ಅಂತ ಇದ್ದಾರೆ. ಇನ್ನು ಯಾರ ಹೆಸರು ಮರ್ತನೋ ನಾನು ಈಗಲೇ ಸಾರಿ ಕೇಳ್ಕೊತಾ ಇದ್ದೀನಿ, ಬಿಕಾಸ್ ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ಖಂಡಿತ ಚೆನ್ನಾಗಿದೆ ನಿಮ್ಮ ಟ್ಯಾಗ್ ಲೈನ್. ನನಗೆ ಖುಷಿ ಆಯ್ತು. ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಶಾಲೆ ಜರ್ಮನಿಯ ಯಾವುದೇ ಕಾರ್ಯಕ್ರಮಗಳಾಗ್ಲಿ ಅದನ್ನ ಸುದ್ದಿ ಪ್ರಸಾರ ಮಾಡುವಂತದ್ದು ಅವಕಾಶಗಳಿದ್ರೆ ಅದನ್ನ ಖಂಡಿತವಾಗಿ ಇದು ಮಾಡಿ ಅದನ್ನ ನಮ್ಮ ಕರ್ನಾಟಕ TV ನಾವು ಅದನ್ನ ಪಬ್ಲಿಷ್ ಮಾಡೋಣ, ಜನಗಳಿಗೆ ತಲುಪಿಸೋಣ. ಯಾಕಂದ್ರೆ ಒಂದೊಳ್ಳೆ ಕಾರ್ಯ, ಒಂದೊಳ್ಳೆ ಕೆಲಸ. ಭಾಷೆ ಬಹಳ ಮುಖ್ಯ. ಒಬ್ಬ ಮನುಷ್ಯನ ಜೀವನ ಭಾವನೆ ಅರ್ಥ ಆಗದೆ ಭಾಷೆ ಮೂಲಕ. ಹಾಗಾಗಿ ಏನೇ ಮಾತ್ರ ಒಂದು ಭಾಷೆ ಇಂಗ್ಲಿಷ್ ಮಾತಾಡ್ಬೋದು, ಹಿಂದಿ. ಹಾಗಾಗಿ ನಾನು ಯಾವುದೋ ಒಂದು ಮಾತಾಡ್ತೀನಿ, ಅದು ಭಾಷೆ ಕನ್ನಡ ಆಗಿರುತ್ತೋ ಅದು ತೆಲುಗು ಆಗೇನೋ ಆಗಿರುತ್ತೆ. ಆದರೆ ನೀವು ಕನ್ನಡ ಉಳಿಸೋಕ್ಕೋಸ್ಕರ, ಬೆಳೆಸೋಕ್ಕೋಸ್ಕರ ಮುಂದಿನ ಪೀಳಿಗೆಗೆ ಅದನ್ನ ನೀಟಾಗಿ ತಗೊಂಡು ಹೋಗ್ತಿದ್ದೀರಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಈ ಸಂದರ್ಶನ ಮುಗಿಸ್ತೀನಿ. ನೆಕ್ಸ್ಟ್ ಎಪಿಸೋಡ್ ನಿಮ್ಮ ಮಗಳು, ಹಾಗೆ ನನ್ಗೆ ಬಹಳ ಖುಷಿ ಆಗುವಂಥ ಇಂಟರ್ವ್ಯೂ ಅದು. ಹಾಗಾಗಿ ಖಂಡಿತವಾಗಿ ಅದನ್ನು ಕೂಡ ನೆಕ್ಸ್ಟ್ ಎಪಿಸೋಡ್ ನೀವು ನೋಡ್ತೀರಿ. ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಾನು ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದ ತಮಗೂ ಕೂಡ. ಯಾರ್ಯಾರು ಈ ಎಪಿಸೋಡ್ ನೋಡಿದಿರಿ, ನಿಮ್ಗೇನು ಅನ್ಸುತ್ತೆ
ಕಾಮೆಂಟ್ ಮಾಡಿ. ಹಾಗೆ ಇನ್ನೊಂದಾಗಲೇ ಹೇಳಿದೆ, ನೀವು ಯಾರಾದರೂ ಕನ್ನಡ ಕಲಿಸುವ ಹಂಬಲ ಇರೋ ನಮ್ಮ ಕನ್ನಡ ಶಿಕ್ಷಕರು ಯಾರಾದರೆ ಖಂಡಿತವಾಗಿ ಕಾಮೆಂಟ್ ಮಾಡಿ, ನಾನು ಮೇಡಮ್ಗೆ ಕನೆಕ್ಟ್ ಮಾಡ್ತೀನಿ. ನೀವು ಜರ್ಮನಿಯಲ್ಲಿ ನಮ್ಮ ಕನ್ನಡ ಶಾಲೆ ಜರ್ಮನಿ ಅಲ್ಲಿ ಯಾರ್ಯಾರು ಕಲಿತಿದ್ದಾರೆ ಅವರೆಲ್ರಿಗೂ ಕೂಡ ನಿಮ್ಮ ಶೈಲಿಯ ಅನ್ನೋದಕ್ಕಿಂತ ಇಲ್ಲಿಯ ಪ್ರಾಪರಾಗಿ ಯಾವ್ದು ಕಲಿಸ್ಬೇಕು ಅಂತ ನೀವು ಇದಿರಲ್ಲ, ಈಗಾಗಲೇ ಪಾಠ ಮಾಡ್ತಿದ್ದೀರಲ್ಲ, ಕನ್ನಡ ಶಿಕ್ಷಕರಿಗೆ ಮಾತ್ರ ಅವಕಾಶ ಹಾಗಾಗಿ ಅಂತ ಹೇಳ್ತಾ ನೀವು ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ.